ಸ್ನೇಹಿತರೆ ನಮಸ್ತೆ. ನೋಡಿ, ಇದು ನಾನು ಹಳೆ ನಮ್ಮಲ್ಲಿ ವಾಷಿಂಗ್ ಮಿಷನ್ ಒಂದು ಹಾಳಾದಿತ್ತು. ಅಂದರೆ ಅದು ವರ್ಕ್ ಆಗ್ತಿರಲಿಲ್ಲ. ಹಾಗೆ ಅದನ್ನು ಬಿಸಾಡೋದು ಯಾಕೆ ಅಂತ ಹೇಳಿಕೊಂಡು ಗುಜರಿಯವರಿಗೆ ಕೊಟ್ಟರೆ ನನಗೆ ಅಷ್ಟೇನು ದೊಡ್ಡ ರೇಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ತಾವರೆ ನೆಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ನಾನು ಇದರಲ್ಲಿ ಎರೆಹುಳ ಗೊಬ್ಬರ ಮತ್ತು ಬೋನ್ ಪೌಡರ್, ಎಲುಬಿನ ಹುಡಿ ಮತ್ತು ಮಣ್ಣು ಮೂರನ್ನು ಮಿಕ್ಸ್ ಮಾಡಿದ್ದೇನೆ. ಈಗ ನಾನು ಕೆಮಿಕಲ್ ಫರ್ಟಿಲೈಸರ್ ಹಾಕೋದಿಲ್ಲ ನಾನು, ಯಾಕೆ ಹೇಳಿದರೆ ಹೂ ಆಗದಿದ್ದರೆ ಮಾತ್ರ ಸ್ವಲ್ಪ ಕೊಡ್ತೇನೆ. ನೋಡಿ, ನಾನು ಹೇಗೆ ಅದನ್ನು ಮಣ್ಣನ್ನು ಮಿಕ್ಸ್ ಮಾಡಿದ್ದೇನೆ ಅಂತ ಹೇಳಿದರೆ, ನೋಡಿ, ಗದ್ದೆಯ ಮಣ್ಣಿನ ಟೈಪ್ ಆಗಿದೆ ಅದು. ಈ ಥರ ಮಣ್ಣು ಗದ್ದೆಯ ಮಣ್ಣಿನ ಟೈಪ್ ಆಗಬೇಕು. ಅದರಲ್ಲಿ ಒಂದೇ ಒಂದು ಕಲ್ಲುಗಳಿರಬಾರ್ದು. ಇದನ್ನು ಈ ಥರ ಚೆಂದ ಮಾಡಿ ಕಲಿಸ್ಬೇಕು. ಚೆಂದ ಕಲಸಿ ಈ ಥರ ಮಣ್ಣಿನಲ್ಲಿ ನಾನು ನೆಡ್ತಾ ಇದ್ದೇನೆ. ನೀವು ಸಹ ನೆಡುವಾಗ ಇದೇ ಥರ ಮಣ್ಣನ್ನು ಸ್ಮೂತಾಗಿ ಮಾಡಬೇಕು. ನೋಡಿ, ಟ್ಯೂಬರು ತುಂಬ ಚಿಕ್ಕ ಟ್ಯೂಬರು. ನೋಡಿ, ಇದನ್ನು ನಾನು ನೆಡ್ತಾ ಇದ್ದೇನೆ ಇದೇ ಮಣ್ಣಿಗೆ. ನೋಡಿ, ಒಂದು ಸೈಡಿಗೆ ಮಣ್ಣು ಗ್ಯಾಪ್ ಮಾಡಿ ನೆಡಬೇಕು. ಹೀಗೆ ಮಾಡಿ ನೆಟ್ಟು ನೋಡಿ, ಈ ಥರ ಚಿಗುರು ಮೇಲೆ ಇರಬೇಕು. ಈ ಥರ ನೆಡಬೇಕು. ಇಲ್ಲಿಗೆ ಮಾತ್ರ ಮಣ್ಣು ಹಾಕಬೇಕು. ನೋಡಿ, ಇಲ್ಲಿ ಒಂದು ಚಿಗುರು ಬರ್ತಾ ಉಂಟು. ಇಲ್ಲಿಗೆ ಮಾತ್ರ ಮಣ್ಣು ಹಾಕಬೇಕು. ಹೀಗೆ ಈ ಚಿಗುರು ಭಾಗವನ್ನು ಮಣ್ಣಿನಿಂದ ಮುಚ್ಚಬಾರ್ದು. ಹೀಗೆ ಮಣ್ಣು ಹಾಕಿ ನೆಡಬೇಕು. ನಾವು ತುಂಬ ಚಿಗುರಿನ ಭಾಗಕ್ಕೆಲ್ಲ ಮಣ್ಣು ಹಾಕಲಿಕ್ಕೆ ಹೋದರೆ ಅದು ಮಣ್ಣು ಮುಚ್ಚಿ. ನೋಡಿ, ಸ್ವಲ್ಪ ಮಣ್ಣನ್ನು ನಾನು ಮೇಲೆ ಮುಚ್ತಾ ಇದ್ದೇನೆ. ಇಷ್ಟೇ ಸಾಕು. ಆನಂತರ ನಾನೊಂದು ತಾವರೆ ಒಣಗಿ ಹೋದ ಎಲೆಯನ್ನು ತೆಗಿತಾ ಇದ್ದೇನೆ. ಅದರಲ್ಲಿ ಈ ಥರ ಇಟ್ಟು ಅದರ ಮೇಲೆ ಹೀಗೆ ನೀರು ಹಾಕಬೇಕು. ಯಾಕಂದರೆ ನೀರು ಬಿಡುವಾಗ ಒಂದು ಎಲೆಯನ್ನು, ಯಾವುದೇ ಎಲೆ ಆಗ್ಬೋದು, ನಮಗೆ ತಾವರೆ ಎಲೆ ಇಟ್ಟು ಅದಕ್ಕೋಸ್ಕರ ಅದನ್ನು ಇಡ್ತಾ ಇದ್ದೇನೆ. ನೀವು ಯಾವುದೇ ಎಲೆ ಇಟ್ಟರೂ ಆಗ್ಬೋದು. ಈ ಥರ ಎಲೆ ಇಟ್ಟು ಎಲೆಯ ಮೇಲೆ ಪೈಪಿನ ನೀರನ್ನು ಇಡಬೇಕು. ಆವಾಗ ಯಾಕಂದರೆ ಮಣ್ಣು ಅದರ ಮೇಲೆ ತುಂಬ ಲೋಡಾಗಿ ಕೂತ್ಕೊಳ್ಳೋದಿಲ್ಲ. ನಿಧಾನವಾಗಿ ನೀರನ್ನು ಬಿಡ್ತಾ ಇರಬೇಕು. ಈ ಥರ ನೀವು ಸಹ ನೆಡಿ ಸ್ನೇಹಿತರೆ. ಓಕೆ, ಬಾಯ್. ಒಂದು ವೇಳೆ ನಿಮ್ಮಲ್ಲಿ ಎಲೆ ಇಲ್ಲದಿದ್ದರೆ ಕೈಯಲ್ಲಿ ಹೀಗಿಟ್ಟರೂ ಆಗ್ಬೋದು. ಹೀಗೆ ಕೈಯಲ್ಲಿಟ್ಟು ಹೀಗೆ ನಿಧಾನವಾಗಿ ಹೀಗೆ ಇಟ್ಟರೂ ಆಗ್ಬೋದು. ಅಂತೂ ಅದಕ್ಕೆ ಮಣ್ಣು ಒಂದು ಸೈಡ್ ಹೊಂದಬಾರ್ದು. ಅದಕ್ಕೋಸ್ಕರ ಮಣ್ಣಿನ ಮೇಲೆ ಪೈಪಿನ ನೀರನ್ನು ಇಡಬಾರ್ದು ಹೇಳೋದು. ನೋಡಿ, ಇದು ನಿಧಾನಕ್ಕೆ ನೀರು ಬೀಳ್ತಾ ಇರ್ತದೆ. ಆ ಥರ ಮಾಡಬೇಕು ನೀವು.